ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ಲೇಯರ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಗಣೇಶ್ ಫ್ರಮ್ ಈಶಾ ರೀಬೋನ್. ದಯವಿಟ್ಟು ತಮ್ಮ ಪ್ರಶಸ್ತಿಯನ್ನ ಆದಷ್ಟು ಬೇಗ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಸ್ವೀಕಾರವನ್ನು ಮಾಡಿಕೊಳ್ಳಿ ಎನ್ನುವ ವಿನಂತಿಯನ್ನು ಮಾಡಿ. MDS ನ 12th ಪ್ಲೇಯರ್ ಆದಷ್ಟು ಬೇಗ ನಮ್ಮೊಂದಿಗೆ ತೊಡಗಿಸಿಕೊಳ್ಳಿ ಸರ್. ಪದೇ ಪದೇ ಸೂಚನೆಯನ್ನು ನೀಡ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. MDS ನ 12th ಪ್ಲೇಯರ್ ಆದಷ್ಟು ಬೇಗ ನಮ್ಮೊಂದಿಗೆ ಕೂಡಿಕೊಳ್ಳಿ. MDS ನ 12ನೇ ಆಟಗಾರ ದಯವಿಟ್ಟು ಸ್ಕೋರರ್ ಬಳಿ ಬರಬೇಕು. ಇಲ್ಲೇ ಕೂತ್ಕೊಳ್ಳಿ. ಆರಂಭಿಕ ಹಂತದ ಆಟಗಾರರಾಗಿ ಒಂದೆಡೆ ತಂಡದ ಕಪ್ತಾನರು ಮೋಹನ್ ಮಾಸ್ಟರ್, ಮತ್ತೊಂದೆಡೆ ಹರ್ಷಿತ್ ಈಗಾಗಲೇ ಏಕರದ ಪ್ರವೇಶವನ್ನು ಮಾಡಿದ್ದಾರೆ. ಕಳೆದ 2 ಪಂದ್ಯಾಟದಲ್ಲಿ ಪರಾಜಯವನ್ನ ಕಂಡಂತ ಪಂದ್ಯಾಕೂಟ, 2 ತಂಡಗಳು ಕೂಡ ಹಂತದಲ್ಲಿ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ತಾ ಎಸೆತಗಾರಿಕೆಯಲ್ಲಿ ಸುನಿಲ್ ಪರಿಚಯ ಆಗ್ತಾ ಇದೆ. ಆರಂಭಿಕ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ಜಾರ್ಜ್ ಜೆಲೆವಾರಿ. ಬೀಸುವಂತ ಲೆಕ್ಕಾಚಾರ, ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶ ಖಾತೆ ಆರಂಭವನ್ನು ಪಡೆದುಕೊಳ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ 2 ತಂಡಗಳು ಕೂಡ ಪರಾಜಯವನ್ನು ಕಂಡಿತ್ತು. ಈಗ 2 ತಂಡ ಹಣಾಹಣಿ ಹೋರಾಟವನ್ನು ಮಾಡ್ತಾ ಇದೆ. 3ನೇ ಬಾರಿಗೆ ಮತ್ತೆ ಸುನೀಲ್ ಎಸೆದಂತ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. ಕೊನೆ 3 ಎಸೆತ ಆರಂಭಿಕ ಹಂತದ ಇನ್ನಿಂಗ್ಸ್ ನಲ್ಲಿ ಪವರ್ ಪ್ಲೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಜಾಣುವ ರೀತಿಯ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಸುಂದರತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಮೊದಲನೇ ಬ್ರೇಕ್ ಚು ಆಕಾಶ್. ಸುಂದರತೆ ಕ್ಷೇತ್ರ ರಕ್ಷಣೆ ಕೈ ಹಿಡಿತಾ, ಹೋದರೆ ನೆಲಕ್ಕೆ ಉಳ್ಕೊಳ್ತಾ. ಮತ್ತಾಡಿ ನಾನೊಬ್ಬ ಪೌಲಿ ಕಣೆ. ಸುಂದರತೆ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸರ್ ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಕೊಡಿ ಸರ್. ಸುಂದರತೆಯ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ, ಡಾಟರ್ ಡೆಲಿವರಿ ಇದಾಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ.
ಬ್ಯಾಟ್ಸ್ಮನ್ ಹೆಸರೇ ಇನ್ನೂ ಹೇಳಿಲ್ಲ. ಈಗ ಹಾಕತೀವಿ ಸ್ಕೋರ್. ತಂಡದ ಮೊತ್ತ 2-1 ಪ್ರಮುಖ ಉದ್ರಿಯ ನಷ್ಟ. ಸುಂದರತೆ ಚೆಂಡು ಎಂತದ ಮತ್ತೆ ನೋ ಬಾಲ್ಗಾಗಿ ಮತ್ತೆ ತೃತೀಯ ನೇತ್ರಕ್ಕೆ ಹೊರ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಸ್ಟಿಲ್ ಪೆಂಡಿಂಗ್. ಹೊಸ ಬೌಲರ್ ಭಾಸ್ಕರ್ ಪರಿಚಯ. ವೈಡ್ ಬಾಲ್ ಇರುವ ಸೂಚನೆಗಳು ಕೊನೆ ಹಂತದಲ್ಲಿ ರವಾನೆ ಆಗ್ತಾ ಇದೆ. ಇದರೊಂದಿಗೆ ಮತ್ತೆ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಸಿಕ್ಸರ್ 6 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕಾಟ್ ಅಂಡ್ ಬೋಲ್ಡ್ ಹೋದರೆ ಮಾತನಾಡಕ್ಕೆ ಹೊಳ್ಕೊಳ್ತಾ ಇದೆ. ಎರಡನೆಯ ಬ್ರೇಕ್ ಥ್ರೂ. ಕೊನೆ 4 ಎಸೆತಗಳು ಇನ್ನು ಕೂಡ ಬಾಕಿ. ಸುಂದರತೆಯ ಚೆಂಡು ಬಂದ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದಲ್ಲಿ ಕೇವಲ 1 ಓಟಗಳ ಸೇರ್ಪಡೆ. ತಡೆದ ಮೊತ್ತ 1.10ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆ 3 ಎಸೆತ ಆರಂಭಿಕ ಹಂತದ ಇನ್ನಿಂಗ್ಸ್ ನ ಪವರ್ ಪ್ಲೇ ಓವರ್ ನಲ್ಲಿ ಬಾಕಿ. ಲಾಸ್ಟ್ 3 balls still remains the completion of power play over number 2. ಸುಂದರತೆ ಹೊಡೆತ ಅಷ್ಟೇ ಸುಂದರತೆ ಕ್ಷೇತ್ರ ರಕ್ಷಣೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. ಕೊನೆ 2 ಎಸೆತ ಇದು ಕೂಡ ಬಾಕಿ ಉಳಿತಾ ಇದೆ.
ಕ್ಷೇತ್ರರಕ್ಷಣೆ ವೈಫಲ್ಯ, ಹಾವಳಿ ಓಟಗಳ ಸೇರ್ಪಡೆ, ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಓವರ್ಗೆ ತರದ ಮತ್ತು 13ಕ್ಕೆ 2 ಪ್ರಮುಖ ಉದುರಿಗಳ ನಷ್ಟ. ಎಂಡ್ ಆಫ್ ದ ಓವರ್ ನಂಬರ್ 2. ದ ಸ್ಕೋರ್ ಮೂವ್ಸ್ ಆನ್ ಟು 13 ಫಾರ್ ದ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಪ್ರತಿಷ್ಠಿತ ದಾಂಡುಚಂಡದ ಪಂದ್ಯಾಕೂಟದ ಈ ದಿನದ ಕೊನೆಯ ಲೀಗ್ ಪಂದ್ಯಾಕೂಟ ಜಾರಿ ಆಗ್ತಾ ಇದೆ. ಹೊಸತಗಾರಿಕೆಯಲ್ಲಿ ಹೊಸ ಬೌಲರ್ ತಂಡದ ಕಪ್ತಾನರು ಸಂದೀಪ್ ಮಾಸ್ಟರ್ ಪರಿಚಯ ಆಗ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನಗಳು ನೋಮ್ಯಾನ್ಸ್ ಲ್ಯಾಂಡ್ ಆಗ್ತದೆ. ಒಂದೋಟ ಹಾವಳಿ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ಸೇರ್ತಾ ಇದೆ. ಸುಂದರತೆ ಹೊಡೆತ, ಜಾಣ್ಮೆ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. ಮುಂದುವರಿಕೆ ಕಾಣ್ತಾ ಇದೆ. ಬಿರುಸಿನ ಹೊಡೆತಗಳ ಸೇರ್ಪಡೆಗಳು ಅಂಕಿಅಂಶ ಪಟ್ಟಿನ ಸೇರ್ತಾ ಇಲ್ಲ. ಕೊನೆಯ 2 ಸತ ಬಾಕಿ. ಈ ಹಂತದಲ್ಲಿ ವೈಡ್ ಬಾಲ್ ಸೂಚನೆಗಳು ನಿರ್ಣಾಯಕರು ರವಾನೆ ನೀಡ್ತಾ ಇದ್ರೆ ಪುಕ್ಕಟೆ ಓಟಗಳ ಹೆಚ್ಚಳ ಮತ್ತೆ ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. ಸುಂದರತೆ ಚೆಂಡು, ನೋ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ವೈಫಲ್ಯವನ್ನು ಕಂಡುಕೊಳ್ತಾ ಇದ್ದಾರೆ ಸಂದೀಪ್ ಮಾಸ್ಟರ್. ಎಸೆತ ಇನ್ನು ಕೂಡ ಬಾಕಿ. ಲಾಸ್ಟ್ 2 balls ಸ್ಟಿಲ್ ರಿಮೈನ್ಸ್. ಹೊಸ ಬೌಲರ್ ದಿಲೀಪ್ ಪರಿಚಯ ಆಗ್ತಾ ಇದ್ದಾರೆ. ಎಸೆತಗಾರನ ಬದಲಾವಣೆ ಕಂಡಿತ್ತು. ಸಂದೀಪ್ ಮಾಸ್ಟರ್ ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಮಾಡಿಕೊಂಡ್ರು. ಐದನೇ ಬಾರಿಗೆ ದಿಲೀಪ್. ಫ್ರೇಟ್ ಅವಕಾಶಗಳಿರ್ತದೆ, ಗಮನಿಸಿಕೊಳ್ಳಿ. ದಿಲೀಪ್ ಎಸೆದಂತ ಚೆಂಡು ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಸೇವಾರಿಕೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಹಾವಳಿ ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಗೆ ಸೇರ್ತಾ ಇದೆ. ಕೊನೆ ಎಸೆತ ಚಾಲ್ತಿಯ ಕೊನೆ 2 ಎಸೆತ ಇದು ಕೂಡ ಬಾಕಿ ಉಳಿತಾ ಇದೆ. ಕ್ಷಮಿಸಿ. ಹಂತದಲ್ಲಿ ಮತ್ತೆ ವೈಡ್ ಬಾಲ್ ಸೂಚನೆಗಳ ನಿರ್ಣಾಯಕರು ರವಾನೆ ನೀಡ್ತಾ ಇದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸೂರ್ಯದ ಪ್ರಕಾಶಮಾನಗಳು ಅಂಕಣದಿಂದ ಹೊರಹೋಗುವ ಸನ್ನಿವೇಶಗಳು ಮೂಡಿಕೊಳ್ತಾ ಇದೆ. ತೀರಾ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಬೀಸುವಂತ ಲೆಕ್ಕಾಚಾರ, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 24ಕ್ಕೆ ಏರಿಕೆ. ಕೊನೆಯ ಎಸೆತ ಬಾಕಿ. ಇದರೊಂದಿಗೆ ಬೈ ರೂಪದಲ್ಲಿ ಹಾವಳಿ ಓಟಗಳ ಒಂಟಿ ಓಟಗಳ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣುತ್ತ ಓವರ್ಗೆ ತಡೆದ ಮೊತ್ತ 25ಕ್ಕೆ 2 ಹೋದ್ರೆಗಳ ಸೇರ್ಪಡೆ. ಎಂಡ್ ಆಫ್ ಓವರ್ ನಂಬರ್ 3. ದ ಸ್ಕೋರ್ ಮೂವ್ಸ್ ಆನ್ ಟು 25 ಫಾರ್ ದ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನು ಕೂಡ ಆರಂಭಿಕ ಹಂತದ ಇನ್ನಿಂಗ್ಸ್ ನ
ಕೊನೆಯ 3 ಎಸೆತಗಳು. ಆದಷ್ಟು ಬೇಗ ಪಂದ್ಯಾರ್ಧ ಮುಂದುವರಿಕೆ ಮಾಡಿಕೊಳ್ಳಿ. ಪದೇ ಪದೇ ಸಮಾಲೋಚನೆಗಳಿಗೆ ಅವಕಾಶಗಳಿರುವುದಿಲ್ಲ. ಅಲ್ಲಿ ನಿರ್ಣಾಯಕರು ದೀಪು ಸರ್ ಗಮನಿಸಿಕೊಳ್ಳಿ. ಆದಷ್ಟು ಬೇಗ ಪಂದ್ಯಾರ್ಧ ಮುಂದುವರಿಕೆಯನ್ನು ಮಾಡಿಕೊಳ್ಳಿ ಸರ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಸೂರ್ಯನ ಪ್ರಕಾಶಮಾನಗಳು ಅಂಕಣದಿಂದ ಹೊರ ಹೋಗ್ತದೆ. ನಂತರ ನಿರ್ಣಯದಲ್ಲಿ ಯಾವುದೇ ರೀತಿಯ ಲೆಕ್ಕಾಚಾರವನ್ನ ಮಾಡುವಂತ ಸನ್ನಿವೇಶಗಳು ತಮಗೆ ಮೂಡಿಕೊಳ್ತದೆ. ಎಸೆತಗಾರಿಕೆಯಲ್ಲಿ ಮತ್ತೆ ಸುನಿಲ್ ಪರಿಚಯ. ಕ್ಷೇತ್ರರಕ್ಷಣೆ ವೈಫಲ್ಯ. ಸಂದೀಪ್ ಮಾಸ್ಟರ್ ಕೊಂಚ ಎಡವಿಕೆಯನ್ನು ಮಾಡಿಕೊಂಡಿದ್ರು. ಒಂದರ ಬದಲಿಗೆ 2 ಓಟಗಳ ಸರ್ಪಣೆ. KCCL ಬೀಸುವಂತ ಪ್ರಯತ್ನಗಳು ಗೋಡದ ಹೇಮದಲ್ಲಿ ಮತ್ತೆ ಎಡವಿಕೆ ಆಗ್ತಾ ಇದೆ. ಲೆಗ್ ಬೈ ಎನ್ನುವ ಸೂಚನೆಗಳು. ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. KCCL boom. KCCL ನ ಮೊದಲನೇ ದಿನದ ಆವೃತ್ತಿಯ ಕೊನೆಯ ಲೀಗ್ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಂಗಾರಪೇಟ್ ವಾರಿಯರ್ಸ್ ನ ವಿರುದ್ಧವಾಗಿ MDS ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆ 4 ಎಸೆತಗಳು ಬಾಕಿ. 3ನೇ ಬಾರಿಗೆ ಮತ್ತೆ ಸುನಿಲ್. ನೋಡಿ ಮಾತಾಡಿ ನಾನೊಬ್ಬ ಪೌಲಿ ಕಣೆ ಹುಡು ತುಂಬ ಕೇಳಿ. ಹಲೋ 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 ಕೊನೆ 2 ಎಸೆತ ಇದು ಕೂಡ ಬಾಕಿ ಉಳಿತಾ ಇದೆ. ಚಾಲ್ತಿಯ 4ನೇ ಓವರಲ್ಲಿ ಮತ್ತೆ ಸುನಿಲ್. ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಾತಾಗಿತ್ತು. ಸಂದೀಪ್ ಮಾಸ್ಟರ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಜಾಣಮ ರೀತಿಯ ಕ್ಷೇತ್ರರಕ್ಷಣೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. ಕೊನೆಯ ಎಸೆತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷಮಿಸಿ, ಮುಕ್ತಾಯ ಕಡತ ಓವರ್ಗೆ ತಡೆದ ಬತ್ತ 28ಕ್ಕೆ 2 ಪ್ರಮುಖ ಉದಿರಿಗಳ ನಷ್ಟ. ಎಂಡ್ ಆಫ್ ದ ಓವರ್ ನಂಬರ್ 4. ದ ಸ್ಕೋರ್ ಮೂವ್ಸ್ ಆನ್ ಟು 28 ಫಾರ್ ದ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಎಸೆತಗಾರಿಕೆಯಲ್ಲಿ ಮತ್ತೆ ಭಾಸ್ಕರ್ ಪರಿಚಯ ಆಗ್ತಾ ಇದ್ದಾರೆ. ಕೊನೆಯ 12 ಎಸೆತ ಆರಂಭಿಕ ಹಂತದ ಇನ್ನಿಂಗ್ಸ್ ನಲ್ಲಿ ಬಾಕಿ. ಸುಂದರತೆ ಹೊಡೆತ ಹೈ ಆಫ್ ಟಚ್ ಆಡೋದಾಗಿತ್ತು. ನೋಮ್ಯಾನ್ಸ್ ಲ್ಯಾಂಡ್ ಹಾವಳಿ ಓಟಗಳ ಸೇರ್ಪಡೆ ಅಂಕಿಅಂಶವನ್ನು ಸೇರ್ತಾ ಇದೆ. ಕೊನೆಯ ಹಂತದಲ್ಲೇ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ನಾಟ್ ಅ ಡೆಲಿವರಿ. ಬೀಸುವಂತ ಪ್ರಯತ್ನಗಳು. ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ.
ಹಾವಳಿ ಡಾಟ್ ಬಾಲ್ಗಳ ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತಗಳ ಸೇರ್ಪಣೆ. ಕೊನೆ 3 ಎಸೆತ ಬಾಕಿ. ಇದರೊಂದಿಗೆ ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. 4ನೇ ಬ್ರೇಕ್ ಥ್ರೂ ಅನ್ನು ಪಡೆದುಕೊಳ್ತಾ ಇದ್ದಾರೆ. 2ನೇ ಎಸೆತ ಕಾಣದಂತೆ ಮಾಯವಾದನು. ಹಲೋ ಮತ್ತೆ ಭಾಸ್ಕರ್ ಎಸೆದಂತ ಚೆಂಡು ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ನಾಟ್ ಡೆಲಿವರಿ. ಕೊನೆ ಎಸೆತ ಇನ್ನು ಕೂಡ 5ನೇ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 3 ದಶಕ 30ಕ್ಕೆ ಏರಿಕೆ. ಮತ್ತೆ ಹೋದಾರಿ ನೆಲಕ್ಕೆ ಉಳ್ಕೊಳ್ತಾ ಇದೆ. ಕಾಟನ್ ಬಾಲ್ ರೂಪದಲ್ಲಿ 5ನೇಯ ಹೋದಾರಿ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆದಷ್ಟು ಬೇಗ ಪಂದ್ಯಾರ್ಧ ಮುಂದುವರಿಕೆ ಮಾಡಿಕೊಳ್ಳಿ. ಕೊನೆ 6 ಎಸೆತಗಳು ಬಾಕಿ ಉಳಿತಾ ಇದೆ. ಈಗಾಗಲೇ ಸೂರ್ಯದ ಪ್ರಕಾಶಮಾನಗಳು ಅಂಕಣದಿಂದ ಹೊರ ಹೋಗ್ತಾ ಇದೆ. ನಂತರ ತಮಗೆ ಅಡೆತಡೆ ಆಗ್ತದೆ, ಗಮನಿಸಿಕೊಳ್ಳಿ. ಸಂದೀಪ್ ಮಾಸ್ಟರ್ ಆದಷ್ಟು ಬೇಗ. ಕೊನೆ 6 ಎಸೆತಗಳು ಬಾಕಿ. ಎಸೆತಗಾರಿಕೆಯ ಬದಲಾವಣೆ. ಹೊಸ ಬೌಲರ್ ವಂಶಿ ಹೊಸ ಎಸೆತಗಾರನ ಪರಿಚಯ ಆಗ್ತಾ ಇದೆ. ತಂಡದ ಮೊತ್ತ 30ಕ್ಕೆ 3 ದಶಕದ ಪೂರೈಕೆ ಆಗಿದೆ. ಕೊನೆಯ 6 ಎಸೆತಗಳ ಮುಂದೆ ಅದೆಷ್ಟು ಓಟಗಳನ್ನು ಕಲೆ ಹಾಕ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಅಂಪೈರ್ ನ ಮಕ್ಕದಲ್ಲಿ ಮಂದಹಾಸದೊಂದಿಗೆ ನೋಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಒಂದೋಟಗಳ ಹೆಚ್ಚಳ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಫ್ರೀ ಹಿಟ್ಟಿನ ಅವಕಾಶಗಳು ಕೂಡ ಇರ್ತದೆ, ಗಮನಿಸಿಕೊಳ್ಳಿ. ಸರ್ ಅಲ್ಲಿ ಸಮಾಲೋಚನೆಗಳಿಗೆ ಅವಕಾಶಗಳಿರುವುದಿಲ್ಲ. ಬೀಸುವಂತ ಪ್ರಯತ್ನಗಳು. ಹೊಸ ಬೌಲರ್ ಚರಣ್ ಪರಿಚಯ ಕೇವಲ
ಹಾವಳಿ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕೊನೆಯ ಹಂತದಲ್ಲಿ ಲೆಕ್ಕಾಚಾರದ ಬೌಲರಿನ ಬದಲಾಯಿಸುವ ಸಾಧ್ಯತೆಗಳು ಮೂಡಿಕೊಳ್ತಾ ಇದೆ. ಕೊನೆಯ 5 ಕೂಡ ಬಾಕಿ. ಇದರೊಂದಿಗೆ ಮತ್ತೆ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ಸಿನ ಸೀಮಾರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಕೊನೆಯ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳು ಮುನ್ನುಗ್ತಾ ಇದೆ. ಸುಂದರತೆಯ ಚೆಂಡು, ವೈಡ್ ಬಾಲ್ ಸೂಚನೆಗಳು, ನಿರ್ಣಾಯಕರು ಡಾರ್ಲಿಂಗ್ ದೀಪು ರವಾನೆ ನೀಡ್ತಾ ಇದ್ದಾರೆ. ಮತ್ತೆ ಸುಂದರತೆ ಚೆಂಡು, ಲೆಗ್ ಬೈ ಎನ್ನುವ ಸೂಚನೆಗಳು ರವಾನೆ ಆಗ್ತಾ ಇದೆ. ಯಾವುದೇ ರೀತಿಯ ಓಟಗಳಿಗೆ ಅವಕಾಶಗಳಿಲ್ಲ. ಚುಕ್ಕಿ ಎಸೆತ ಡೆಲಿವರಿ. ಕೊನೆಯ 3 ಎಸೆತಗಳು ಇನ್ನು ಕೂಡ ಆರಂಭಿಕ ಹಂತದ ಇನ್ನಿಂಗ್ಸ್ ನಲ್ಲಿ ಬಾಕಿ. ಈ ಹಂತದಲ್ಲಿ ಮತ್ತೆ ನೋ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಫ್ರೇಟ್ ಅವಕಾಶಗಳಿರ್ತದೆ. ಮತ್ತೆ ವೈಡ್ ಬಾಲ್ ಎನ್ನುವ ಸೂಚನೆಗಳು. ಕೊನೆಯ ಹಂತದಲ್ಲಿ ಲೆಕ್ಕಾಚಾರದ ಎಸೆತಗಳು ಜಾರಿಯನ್ನು ಪಡೆದುಕೊಳ್ತಾ ಇಲ್ಲ. ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳು ಅಂಕಿಅಂಶ ಪಟ್ಟಿಯ ಪಾಲಾಗ್ತಾ ಇದೆ. ಮತ್ತೆ ವೈಡ್ ಬಾಲ್ ಸೂಚನೆಗಳು, ಹಾವಳಿ ವೈಡ್ ಬಾಲ್ಗಳ ಸೇರ್ಪಣೆ ಈಗಾಗಲೇ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಆರಂಭಿಕ ಹಂತದ ಆಟಗಾರರು ಎಡವಿಕೆಯನ್ನು ಮಾಡಿಕೊಂಡ್ರು ಕೂಡ ಸ್ವತಃ ಈ ತಂಡ ಎಕ್ಸ್ಟ್ರಾಸ್ ರೂಪದಲ್ಲಿ ಸಾಕಷ್ಟು ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಸೋದರತ ಹೊಡೆತ, ಹೈ ಲಾಫ್ಟೆಡ್ ಶಾಟ್, ಸೀಮಾರೇಖೆ ಅಂಚಿನಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಸಾಗ್ತಾ ಇದೆ. ಬೇಸುವಂತ ಪ್ರಯತ್ನಗಳು, ಹಾವಳಿ ಓಟಗಳ ಸೇರ್ಪಣೆ, ಫ್ರೇಟ್ನ ಅವಕಾಶಗಳಿತ್ತು. ಹಾವಳಿ ಓಟಗಳ ಸೇರ್ಪಣೆ, ಕೊನೆ 2 ಎಸೆತ ಬಾಕಿ. ಮತ್ತೆ ನೋ ಬಾಲ್ ಎನ್ನುವ ಸೂಚನೆಗಳು, ಫ್ರೀ ಹಿಟ್ಟಿನ ಅವಕಾಶಗಳಿರ್ತದೆ. ಪಂದ್ಯಾಟದಲ್ಲಿ ನಾಟಕೀಯ ತಿರುವುಗಳ ಹೆಚ್ಚಳ ಕಾಣಿಸಿಕೊಳ್ಳುವ ಎಲ್ಲಾ ಲೆಕ್ಕಾಚಾರಗಳು ಮುಂದುವರಿಕೆನೆ ಕಾಣ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು, ಮತ್ತೆ ವೈಡ್ ಬಾಲ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಸಾಕಷ್ಟು ಓಟಗಳು ಮೇಲ್ಗೈಯನ್ನು ಸಾಗಿಸ್ತಾ ಇದೆ. ಬೇಸುವಂತ ಪ್ರಯತ್ನ, ಮತ್ತೆ ಸೀಮಾರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ. ಕೇವಲ ಹಾವಳಿ ಓಟಗಳ ಸೇರ್ಪಡೆ, ಕೊನೆ 2 ಎಸೆತ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು, ಮತ್ತೆ ಹೈ ಲಾಫ್ಟೆಡ್ ಶಾಟ್ದಾಗಿತ್ತು. ಕ್ಷಣ ಕಾಲ ಗಾಳಿಯಲ್ಲಿ ತೇಳ್ತಾ ಇತ್ತು, ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಗುಮ್ಮಾಲ್ ಡಾನ್ಸು ಬದುಕೋದಕ್ಕೆ ಸಿಗೋದೊಂದೇ ಚಾನ್ಸು. ಅದು ಎತ್ಕೊಂಡು ಹೋಗದ್ 4 ಜನ ಫ್ಯಾನ್ಸು. ಮರಳಿ ಬಾರದ ಊರಿಗೆ ಹೋಗವ್ನೆ ಟೂರಿಗೆ. ಕೈ ಹಾಕು ರಿಚ್ಚು. ಹೊಸ ಜಗರ ಧೀರಾ ಮಂಕಣದ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಕೊನೆ ಎಸೆತ ಬಾಕಿ. ಚರಾಡ್ ಎಸೆದಂತ ಚೆಂಡು, ಸುಂದರತೆಯ ರನ್ನಿಂಗ್ ಕ್ಯಾಚ್ ಅನ್ನ ಕೊನೆ ಹಂತದಲ್ಲಿ ಸುನಿಲ್ ಪಡ್ಕೊಂಡ್ರು. ಇದರೊಂದಿಗೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡಂತ ಇನ್ನಿಂಗ್ಸ್ಗೆ ತಂಡದ ಮೊತ್ತ 47-48ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗ್ತದೆ. ಗಮನಿಸಿಕೊಳ್ಳಿ, 48 ಇಸ್ ದ ಟಾರ್ಗೆಟ್.
48ರ ಟಾರ್ಗೆಟ್ ಅನ್ನು ಸೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಆರಂಭಿಕ ಹಂತದ ಆಟಗಾರರು ಆದಷ್ಟು ಬೇಗ ಅಂಕಣದ ಪ್ರವೇಶವನ್ನು ಮಾಡಿ ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೆಸಿಸಿಎಲ್ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಮೊದಲನೇ ದಿನದ ಆವೃತ್ತಿಯ ಕೊನೆಯ ಲೀಗ್ ಪಂದ್ಯಾಟ MDS ನ ವಿರುದ್ಧವಾಗಿ ಬಂಗಾರಪೇಟ್ ವಾರಿಯರ್ಸ್ ಪಂದ್ಯಾಟ ಆಡ್ತಾ ಇದ್ದಾರೆ. ಇದಾಗಲೇ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯವಾದ ಬಳಿಕ 48ರ ಟಾರ್ಗೆಟ್ ಅನ್ನು ಸೇಸ್ ಮಾಡುವ ಲೆಕ್ಕಾಚಾರಗಳು ಇನ್ನು ಕೂಡ ಬಾಕಿ ಉಳಿಕೊಳ್ತಾ ಇದೆ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವ ಹತ್ತೂರಿನ ಒಡೆಯ ನೀನು, ಗೊತ್ತೇನೋ ಯಾರು ನಿಂಗೆ, ಸೈನ್ಯನೇ ಇಲ್ಲ ಇವಂಗೆ, ಹೊಂಟವನೇ ರಾಜನಂಗೆ, ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನಲ್ಲ, ನಾನು ನಾನಂದೋರ್ಗೆಲ್ಲ ತೊಡೆ ತಟ್ಟಿ ನಿಂತವ್ ನೋಡ್ಲ, ಬೆಳೆದ 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 ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. 48ರ ಟಾರ್ಗೆಟ್ ಚೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಆರಂಭಿಕ ಹಂತದ ಆಟಗಾರರು ಒಂದೆಡೆ ಸಂದೀಪ್ ಮಾಸ್ಟರ್, ಮತ್ತೊಂದೆಡೆ ಸುನೀಲ್ ಈಗಾಗಲೇ ಅಂಕಣದ ಪ್ರವೇಶವನ್ನು ಮಾಡಿದ್ದಾರೆ. ಚಾಲ್ತಿಯ ಮೊದಲನೇ ಓವರ್ನ ಎಸೆಗಾರಿಕೆಯಲ್ಲಿ ಹರ್ಷಿತ್ ಪರಿಚಯ. ಹರ್ಷಿ ಎಸದಂತ ಮೊದಲನೇ ಚೆಂಡು ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ, ಔಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸಾತ ಈ ಹಂತದಲ್ಲಿ ಡಾಟ್ ಡೆಲಿವರಿಗಳಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಸೋದರತೆ ಹೊಡೆತ ಸುರಕ್ಷಿತ ಗ್ಯಾಪ್ ಶಾಟ್ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಕನ್ಚಂಡು ಕವರ್ಸಿನ ಸೀಮಾರಿಕೆ ಅಂಚಿನಲ್ಲಿ ಸಾಗ್ತಾ ಇದೆ. ಲೀ ಓಟಗಳ ಸೇರ್ಪಡೆಗಳು ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಖಾತೆ ಆರಂಭವನ್ನು ಪಡೆದುಕೊಳ್ತಾ ಇದೆ. 2 ಚೆಂಡುಗಳ ಬಳಿಕ ತಂಡದವಂತ 2ಕ್ಕೆ ಏರಿಕೆ ಆಗ್ತಾ ಇದೆ. ಬೀಸುವಂತ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರೊಮ್ಯಾನ್ಸ್ ಲ್ಯಾಂಡ್ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. ಎಲ್ಲ ವೀಕ್ಷಕರು ತುದಿಗಾಲಲ್ಲಿ ನಿಂತು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. KCCL ನ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸರ್ವರಿಗೂ ಆಧಾರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಂದರತೆ ಹೊಡೆತ ಗತಿ ಪರಿವರ್ತನೆ ಎಸೆತಗಳು ರನ್ಔಟ್ ಆಗುವ ಅವಕಾಶಗಳು ನೇರ ಗುರಿ ಸಾಗ್ತಾ ಇಲ್ಲ. ಕ್ರಿಕೆಟಿನ ಜೊತೆಗಾಗಿ ಅದೃಷ್ಟ ಕೂಡ ಬಹುಶಃ ಒಂದೆಡೆ ಬಂಗಾರಪೇಟೆ ವಾರಿಯರ್ಸ್ನ ಪಾಲಾಗ್ತಾ ಇದೆ. ಹರ್ಷಿತ್ ಎಸೆದಂತ ಚೆಂಡು ತೀರಾ ಶಾರ್ಟ್ ರೈಸಿಂಗ್ ಡೆಲಿವರಿ ಆಗಿತ್ತು. ಡೀಪ್ ವಿಕೆಟ್ ಸೀಮಾರಿಕೆ ಅಂಚಿನಲ್ಲಿ 1 ಓಟ. ಹಾವಳಿ ಓಟಗಳ ಸರ್ಪಣೆ ಚುರುಕಿನ ಓಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಗುಡ್ ರನ್ ಇನ್ ಬಿಟ್ವೀನ್ ದ ವಿಕೆಟ್ಸ್ ಮತ್ತೆ ಮುಂದುವರಿಕೆಯ ಜಾರಿಯನ್ನು ಪಡೆದುಕೊಳ್ತಾ ಇದೆ. ಕೊನೆಯ ಎಸೆತ ಬಾಕಿ. ಲಾಸ್ಟ್ ಬಾಲ್ ಸ್ಟಿಲ್ ರಿಮೈನ್ಸ್ ದ ಕಂಪ್ಲೀಷನ್ ಆಫ್ ಪವರ್ ಪ್ಲೇ ಓವರ್ ನಂಬರ್ 1. ಬೇಸುವಂತ ಪ್ರಯತ್ನ ಸುಂದರತೆ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋದರೆ ಕಟ್ತಾ ಇದೆ. ಆರಂಭಿಕ ಆಟದ ಆಟಗಾರರು ಸಂದೀಪ್ ಮಾಸ್ಟರ್
ಆರಂಭಿಕ ಹಂತದ ಆಟಗಾರರು ಸಂದೀಪ್ ಮಾಸ್ಟರ್ ಅಂಕಣದಿಂದ ಹೊರ ಹೋಗ್ಬೇಕಾಗ್ತದೆ. ದ ಬಿಗ್ ಮ್ಯಾನ್ ಡಿಪಾರ್ಟ್ಸ್. ಹೊಸ ಆಟಗಾರ ಭಾಸ್ಕರ್ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಲೆಕ್ಕಾಚಾರದ 48ರ ಟಾರ್ಗೆಟ್ ಅನ್ನ ಅದ್ಯಾವ ರೀತಿ ಮುಂದುವರಿಕೆನ ಕಾಣ್ತಾರೆ ಕಾದೋಡ್ಬೇಕಾಗ್ತದೆ. ಹೊಸತಗಾರಿಕೆಯಲ್ಲಿ ಹೊಸ ಬೌಲರ್ ಆದಿ ಪರಿಚಯ ಆಗ್ತಾ ಇದ್ದಾರೆ. ಆದಿ ಎಸೆದಂತ ಚೆಂಡು ಪೂರ್ಣಾತ್ರವಾಗಿ ಬೆದ್ದಿತ್ತು. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಗಮನಿಸ್ತಾ ಇದೆ. ಆಟಗಳ ಸೇರ್ಪಡೆ ಪಂದ್ಯಾಟದಲ್ಲಿ ಮತ್ತೆ ನಾಟಕೀಯ ತಿರುವುಗಳ ಹೆಚ್ಚಳ ಕಾಣಿಸಿಕೊಳ್ಳುವ ಲೆಕ್ಕಾಚಾರಗಳು ಬಾಕಿ ಉಳಿತಾ ಇದೆ. 29-36 ಅವಶ್ಯಕತೆ. ಮತ್ತೊಂದು ಪೂರ್ಣತ್ರವಾಗಿ ಬಿದ್ದಂತ ಚೆಂಡು ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ನೆಗೆತದ ಕ್ಷೇತ್ರ ರಕ್ಷಣೆ ಸಾಗಿತ್ತು. ಕೇವಲ 1 ಓಟಗಳಿಗೆ ಅಷ್ಟ ಅವಕಾಶ. 2 ತಂಡದ ಆಟಗಾರರು ಪ್ರೋತ್ಸಾಹ ಮುಖೇನ ಚಪ್ಪಾಳದ ಮುಖೇನ ಎಲ್ಲ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಕ್ರಿಕೆಟಿನ ಅದೃಷ್ಟದ ಆಟ ಯಾರಿಗುಂಟು ಯಾರಿಗಿಲ್ಲ. ಈ ಹಂತದಲ್ಲಿ ಮತ್ತೆ ತೀರಾ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಸಾತ ಡೆಲಿವರಿ ಅಲ್ಲಿ ಗಮನಿಸಿಕೊಳ್ಳಿ. ಬೌಂಡ್ರಿ ಲೈನಿನ ಬದಿಯಲ್ಲಿರುವ ಎಲ್ಲ ವೀಕ್ಷಕರು ದಯವಿಟ್ಟು ಬೌಂಡ್ರಿ ಲೈನಿನ ಸ್ವಲ್ಪ ಹೊರಕ್ಕೆ ಸರಿಬೇಕಾಗ್ತದೆ. ಸುಂದರತೆಯ ಚೆಂಡು, ಜಾಣ್ಮೆ ರೀತಿಯ ಕ್ಷೇತ್ರ ರಕ್ಷಣೆ, ಚುರುಕಿನ ಕ್ಷೇತ್ರ ರಕ್ಷಕರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. ಕೊನೆಯ ಸಾತ ಚಾಲ್ತಿ 2 ಓವರ್ ನಲ್ಲಿ ಬಾಕಿ. ಸರ್ ಅಲ್ಲಿ ಗಮನಿಸಿಕೊಳ್ಳಿ, ಬೌಂಡ್ರಿ ಲೈನ್ ನಲ್ಲಿ ನಿಂತಿರುವ ಎಲ್ಲ ವೀಕ್ಷಕರು ಪದೇ ಪದೇ ತಿಳಿಸ್ತಾ ಇದ್ದಾವೆ, ದಯವಿಟ್ಟು ಸ್ವಲ್ಪ ಬೌಂಡ್ರಿ ಲೈನ್ ಇಂದ ಹೊರಗೆ ಸರಿಬೇಕು. ಈಗಾಗಲೇ ಪ್ರೇಮ್ ಮಾಸ್ಟರ್ ನಮ್ಮೊಂದಿಗೆ ಜೊತೆಗೂಡ್ತಾ ಇದ್ದಾರೆ. ಅವ್ರಿಗೂ ಕೂಡ KCCL ಪರವಾಗಿ ಆದರದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬೀಸುವಂತ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮನವಿಗೆ ಪುರಸ್ಕಾರಗಳು ಲಭ್ಯವಾಗ್ತಾ ಇಲ್ಲ, ತಿರಸ್ಕಾರ ಮಾತ್ರ ಲಭ್ಯವಾಗ್ತಾ ಇದೆ. ಚುಕ್ಕೆ ಎಸೆತ ಡಾಟರ್ ಡೆಲಿವರಿಯೊಂದಿಗೆ ಕೊನೆಯ ಎಸೆತ ಬಾಕಿ. ಸುಂದರತೆ ಹೊಡೆತ, ಗ್ಯಾಪ್ ಶಾಟ್ ಇಲ್ಲ, ಲೆಕ್ಕಾಚಾರ ಚೆಂಡು ಸೀಮಾಯಿಕೆಯ ಹೊರ ಭಾಗವನ್ನು ಗಮನಿಸ್ತಾ ಇದ್ದ ಬೌಂಡ್ರಿ. 4 ಓಟಗಳ ಸೇರ್ಪಡೆ. 24 ಎಸೆತ, 30ರ ಅವಶ್ಯಕತೆ. ಆದಷ್ಟು ಬೇಗ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. 24-30 is the equation more needed. ಪದೇ ಪದೇ ತಿಳಿಸ್ತಾ ಇದ್ವಿ. ಈಗಾಗಲೇ ಸೂರ್ಯದ ಪ್ರಕಾಶಮಾನಗಳು ಅಂಕಣದಿಂದ ಹೊರಗೋಗಿದೆ. ನಂತರ ತಮಗೆ ಅಡೆತಡೆ ಆಗ್ತದೆ, ಗಮನಿಸಿಕೊಳ್ಳಿ. ಪದೇ ಪದೇ ಸೂಚನೆ ನೀಡ್ತಾ ಇದ್ದಾವೆ. ಎಸೆತಗಾರಿಕೆಯಲ್ಲಿ ಹೊಸ ಬೌಲರ್ ರವಿ ಪರಿಚಯ. ಸುಂದರತೆ ಹೊಡೆತ, ಲೆಕ್ಕಾಚಾರದ ಗ್ಯಾಪ್ ಶಾಟ್ ನ ಸೇರ್ಪಡೆ ಆಗ್ತಾ ಇದೆ. 1 ಓಟ, ಹಾವಳಿ ಓಟಗಳೊಂದಿಗೆ ನೋ ಬಾಲ್ ಸೂಚನೆ. 1+2 ತ್ರಿವಾಲಿ ಓಟಗಳ ಸೇರ್ಪಡೆಗಳು. ತಡೆದ ಮೊತ್ತ 21ಕ್ಕೆ ಏರಿಕೆ ಆಗ್ತಾ ಇದೆ. 27ರ ಅವಶ್ಯಕತೆ. 24-27 is the equation. ಹಂತದ ಮತ್ತೆ ವೈಡ್ ಬಾಲ್ ಎನ್ನುವ ಸೂಚನೆಗಳು ರವಾನೆ ಆಗ್ತಾ ಇದೆ.
ಪಂದ್ಯಾಟದಲ್ಲಿ ತಿರುವು ಕಾಣಿಸಿಕೊಳ್ಳುವ ಲೆಕ್ಕಾಚಾರಗಳು. ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಲ್ಲಿ ಬೌಂಡ್ರಿ ಲೈನ್ ನಿಂತಿರುವ ವೀಕ್ಷಕರು ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಸರಿಬೇಕಾಗ್ತದೆ, ಗಮನಿಸಿಕೊಳ್ಳಿ ಆಯೋಜಕರು. ಅಲ್ಲಿ ಬೌಂಡ್ರಿ ಲೈನ್ ಅಲ್ಲಿ ನಿಂತಿರ್ತಕ್ಕಂತಹ ಪ್ರೇಕ್ಷಕರು ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಸರಿ ಆಗ್ಬೇಕಾಗ್ತದೆ. ಕ್ಷೇತ್ರ ರಕ್ಷಕರಿಗೆ ಯಾವುದೇ ರೀತಿಯ ಅಡೆತಡೆನ ಉಂಟು ಮಾಡಿಕೊಡ್ಬೇಡಿ. ಕೇವಲ ಒಂದೋಟಗಳಿಗಷ್ಟ ಅವಕಾಶಗಳು. ಬಿರುಸಿನ ಹೊಡೆತಗಳು ಇನ್ನು ಕೂಡ ಜಾರಿ ಆಗ್ಬೇಕಾಗ್ತದೆ. 20-25 ಅವಶ್ಯಕತೆ. 20-25 is the equation more needed. ಬೀಸುವಂತ ಲೆಕ್ಕಾಚಾರ. ವೈಡ್ ಬಾಲ್ ಸೂಚನೆಗಳು. ಪಂದ್ಯಾಟದಲ್ಲಿ ತಿರುವು ಕಾಣಿಸಿಕೊಳ್ಳುವ ಲೆಕ್ಕಾಚಾರಗಳು ಇನ್ನು ಕೂಡ ಮುಂದುವರಿಕೆ ಕಾಣ್ತಾ ಇದೆ. ಕೊನೆಯ 2 ಎಸೆತ ಬಾಕಿ. ಬೀಸುವಂತ ಲೆಕ್ಕಾಚಾರ. ಕ್ಷಣ ಕಾಲ ಗಾಳಿಯಲ್ಲಿ ತೇಳ್ತಾ ಇತ್ತು. ಹೋದರೆ ನಾಲ್ಕೆ ಹೇಳ್ಕೊಳ್ತಾ ಇದ್ದ ಬ್ರೇಕ್. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಕೊನೆಯ ಎಸೆತ ಬಾಕಿ. ಹೊಸ ಆಟಗಾರ ನೀಲಕಾಯದ ಉದ್ದನೆಯ ವ್ಯಕ್ತಿ ಮನೋಜ್ ಜಾಂಕಡದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬಂದ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಡತ ಹೊರಗೆ ತಡೆದ ಮೊತ್ತ 24ಕ್ಕೆ 2 ಉದ್ರೆಗಳ ನಷ್ಟ. ಉಳಿದಂತ 18 ಎಸೆತ 24ರ ಅವಶ್ಯಕತೆ. 18-24 is the equation more needed. ಎಸೆತಗಾರಿಕೆಯಲ್ಲಿ ಮತ್ತೆ ಹರ್ಷಿ ಪರಿಚಯ ಆಗ್ತಾ ಇದ್ದಾರೆ. ಚಾಲ್ತಿಯ 4ನೇ ಓವರ್ಗಾಗಿ ಸುಂದರತೆ ಚೆಂಡು. ವೈಡ್ ಬಾಲ್ ಸೂಚನೆಗಳು. ಕೊನೆಯ ಹಂತದಲ್ಲಿ ನಿರ್ಣಾಯಕರು ರವಾನೆ ನೀಡ್ತಾ ಇದ್ದಾರೆ. ಪುಕ್ಕಟೆ ಓಟಗಳ ಹೆಚ್ಚಳ ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. ಈಗಾಗಲೇ ಹೊನಲು ಬೆಳಕು ಕೂಡ. ಸುಂದರತೆ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ. ಡಾಟೆಡ್ ಡೆಲಿವರಿ ಇದಾಗ್ತಾ ಇದೆ. ಈ ರೀತಿಯ ಲೀಗಲ್ ಡೆಲಿವರಿಗಳು ಬಹುಶಃ ಒಂದೆಡೆ MDSಗೆ ವಿಜಯದ ಹಾದಿಯನ್ನು ತಲುಪಿಸ್ತದೆ. ಸುಂದರತೆ ಚೆಂಡು. ಕ್ಷೇತ್ರ ರಕ್ಷಣಾ ವೈಫಲ್ಯ. ಒಂದೋಟಗಳ ಸೇರ್ಪಣೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಇದರೊಂದಿಗೆ ಮತ್ತೆ ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ನಡೆಯಲಿ ಅಸುರರ ಎದುರಿಸು ವಿಚರುಗಲಿ ಗಡಗಡ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ. ಹೊಸ ಆಟಗಾರ ವಂಶಿ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. KCCL ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗಿನ ಪಂದ್ಯಾಕೂಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೋಟಗಳ ಸರ್ಪಣ. ಬಂದ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆ 2 ಎಸೆತ ಇನ್ನು ಕೂಡ ಚಾಲ್ತಿಯ 4ನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls ಸ್ಟಿಲ್ ರಿಮೈನ್ಸ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 4. ಸುಂದರತೆ ಹೊಡೆತ. ಬೀಸುವಂತ ಲೆಕ್ಕಾಚಾರ. ಹೋದರೆ ನೆಲಕ್ಕೆ ಹೊಡ್ಕೊಳ್ತಾ ಇದೆ. ಮತ್ತೆ ಪಂದ್ಯಾಟದಲ್ಲಿ ತಿರುವಿನ ಲೆಕ್ಕಾಚಾರಗಳು ಕಾಣ್ತಾ ಇದೆ. ರಮ್ಮಿ ರಮ್ಮಿ ಆಗೋಯ್ತು ನನ್ನ ಬಾಳು. ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. 40
ಬೀಸುವಂತ 8ರ ಟಾರ್ಗೆಟ್ ಅನ್ನು ಚೇಸ್ ಮಾಡುವ ಲೆಕ್ಕಾಚಾರದಲ್ಲಿ ಇದಾಗಲೇ 4 ಪ್ರಮುಖ ಉದ್ರಿಗಳು ನೆಲಕ್ಕೆ ಉಳ್ಕೊಂಡಿವೆ. ಇನ್ನು 6 ಉದ್ರಿಗಳು ಮಾತ್ರ ಬದ್ಧವಾಗಿ ಬೊಗಸೆ ಒಳಗೆ ಕೈ ಸೇರ್ತಾ ಇದೆ. ಹೊಸ ಆಟಗಾರ ದಿಲೀಪ್ ಅಂಕಣದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಕೊನೆಯ ಎಸೆತ ಚಾಲ್ತಿಯ 4ನೇ ಓವರ್ನಲ್ಲಿ ಬಾಕಿ. ಆದಷ್ಟು ಬೇಗ ಪಂದ್ಯದ ಮುಂದುವರಿಕೆ ಮಾಡಿಕೊಳ್ಳಿ ಸರ್, ಪದೇ ಪದೇ ತಿಳಿಪಡಿಸ್ತಾ ಇದ್ವಿ. ಕೆಸಿಸಿಎಲ್ ನ ಮೊದಲನೇ ದಿನದ ಆವೃತ್ತಿಯ ಕೊನೆಯ ಲೀಗ್ ಕಪ್ ಪಂದ್ಯಾಕೂಟ ಮುಂದುವರಿಕೆನೆ ಕಾಣ್ತಾ ಇದೆ. ಬಜರಂಗಿ ಮೋಹನ್ ಮಾಸ್ಟರಿನ ಸಾರಥ್ಯದ MDS ಒಂದೆಡೆ ಆದ್ರೆ ಸಂದೀಪ್ ಮಾಸ್ಟರಿನ ಸಾರಥ್ಯದ ಬಂಗಾರಪೇಟೆ ವಾರಿಯರ್ಸ್ ಮತ್ತೊಂದೆಡೆ. ಕೊನೆಯ ಎಸೆತಕ್ಕಾಗಿ ಮತ್ತೆ ಹರ್ಷಿ ಎಸೆದಂತ ಚೆಂಡು, ಬೀಸುವಂತ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗುಡದ ಎಂಬುದಲ್ಲಿ ಜಾಣುವ ರೀತಿಯ ಗೂಟ ರಕ್ಷಣೆನ ಮೋಹನ್ ಮಾಸ್ಟರ್ ಮಾಡಿದ್ರು. ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಳೆದ ಓವರ್ಗೆ ತಡೆದ ಮೊತ್ತ 27ಕ್ಕೆ 4 ಪ್ರಮುಖ ಉದ್ರಿಗಳ ನಷ್ಟ. End of over number 4, the score moves on to 27 for the loss of 4 important wickets. ಉಳಿದಂತಹ 12 ಎಸೆತ 21ರ ಅವಶ್ಯಕತೆ. 12 balls, 21 is the equation more needed. ಎಸೆತಗಾರಿಕೆಯ ಬದಲಾವಣೆ, ಹೊಸ ಬೌಲರ್ ದರ್ಶನ್ ಪರಿಚಯ ಆಗ್ತಾ ಇದ್ದಾರೆ. 12 ಎಸೆತ 21ರ ಅವಶ್ಯಕತೆ. 12 balls, 21 is the equation more needed. ಕ್ರಿಕೆಟಿನ ಅದೃಷ್ಟದ ಆಟ ಯಾರಿಗುಂಟು ಯಾರಿಗಿಲ್ಲ. ಇದರೊಂದಿಗೆ ಮತ್ತೆ ಚೆಂಡು ಸೀಮಾರಿಕೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಹಾವಳಿ ಓಟಗಳ ಸೇರ್ಪಡೆಗಳು ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 11 ಎಸೆತ 19ರ ಅವಶ್ಯಕತೆ. 11-19 is the equation more needed. ಹನ್ನೊಂದು ಎಸೆತ 19ರ ಅವಶ್ಯಕತೆ. ಕ್ರಿಕೆಟಿನ ಲೆಕ್ಕಾಚಾರದ ಆಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುಂದರತೆ ಹೊಡೆತ, ಬಿರುಸಿನ ಹೊಡೆತಕ್ಕೆ ಕೈ ಹಾಕುವಂತ ಲೆಕ್ಕಾಚಾರ. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು. 1 ಅಂಕದ ಹೆಚ್ಚಳ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. KCCL ನ ಆವೃತ್ತಿಯ ಕೊನೆಯ ಮೊದಲನೇ ದಿನದ ಕೊನೆಯ ಲೀಗ್ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನೋಬಾಲ್ ಎನ್ನುವ ಸೂಚನೆಗಳು ನಿರ್ಣಾಯಕರು ಕೊನೆಯ ಹಂತದಲ್ಲಿ ರವಾನೆ ನೀಡ್ತಾ ಇದ್ದಾರೆ. 1+1 ಹಾವಳಿ ಓಟಗಳೊಂದಿಗೆ ಫ್ರೀ ಹಿಟ್ಟಿನ ಅವಕಾಶಗಳು ಕೂಡ ಇರ್ತದೆ. ಬೀಸುವಂತ ಪ್ರಯತ್ನಗಳು ಕೂಡದೆ ಎಂಬುದರಲ್ಲಿ ಮತ್ತೆ ಚೆಂಡು ಸೀಮಾರಿಕೆ ಹಂಚಿನಲ್ಲಿ ಸಾಗ್ತಾ ಇದೆ. ಹಾವಳಿ ಓಟಗಳ ಸೇರ್ಪಡೆಗಳು ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 10 ಎಸೆತ 15ರ ಅವಶ್ಯಕತೆ. 10-15 is the equation. ಬೀಸುವಂತ ಪ್ರಯತ್ನಗಳು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯಾಟದಲ್ಲಿ ಇನ್ನೂ ಕೂಡ ನಾಟಕೀಯ ತಿರುವುಗಳ ಹೆಚ್ಚಳ ಕಾಣಿಸಿಕೊಳ್ಳುವ ಲೆಕ್ಕಾಚಾರಗಳು ಬಾಕಿ ಉಳಿದುಕೊಳ್ತಾ ಇದೆ. 9ರ ಮುಂದೆ 15ರ ಅವಶ್ಯಕತೆ. ಸುಂದರತೆ ಹೊಡೆತ, ಅಷ್ಟೇ ಸುಂದರತೆ, ಕ್ಷೇತ್ರ ರಕ್ಷಣೆ, ರನ್ಔಟ್ ಆಗೋ ಅವಕಾಶಗಳಿತ್ತು. ಇದರೊಂದಿಗೆ ಹೋದರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಔಟ್ ಎನ್ನುವ ಸೂಚನೆಗಳು ನಿರ್ಣಾಯಕರು ಕೊನೆ ಹಂತದಲ್ಲಿ ರವಾನೆ ನೀಡ್ತಾ ಇದ್ದಾರೆ. ಅಲ್ಲಿ ದಯವಿಟ್ಟು ಗಮನಿಸಿಕೊಳ್ಳಿ, ಸಮಾಲೋಚನೆಗಳಿಗೆ ಅವಕಾಶಗಳಿರುವುದಿಲ್ಲ. ಅಂಪೈರ್ನ ತೀರ್ಮಾನ ಅಂತಿಮದ ತೀರ್ಮಾನವಾಗಿದೆ. ಕಳೆದ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗಣೇಶ್ ಫ್ರಮ್ ನ್ಯೂಬೋರ್ನ್ ಈಶಾ
ಈ ಪ್ರಶಸ್ತಿಯನ್ನು ಶ್ರೀಯುತ ಕೆಸಿಸಿಎಲ್ ಮ್ಯಾನೇಜ್ಮೆಂಟಿನ ಶ್ರೀಧರ್ ಕೊಟ್ಟು ಗೌರವಿಸಬೇಕೆನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರನ್ಔಟ್ಗಾಗಿ ಮತ್ತೆ ಬಲವಾದ ಮನವಿಗಳು. ಕೊನೆಯ ಸತ ಬಾಕಿ, 7ರ ಮುಂದೆ 13ರ ಅವಶ್ಯಕತೆ. ಬೀಸುವಂತ ಪ್ರಯತ್ನ, ಕೇವಲ ಒಂದೋಟಗಳಿಗಷ್ಟು ಅವಕಾಶ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಉಳಿದಂತ 6 ಸತ 12ರ ಅವಶ್ಯಕತೆ. ಕುತೂಹಲಕಾರಿ ಹೈ ವೋಲ್ಟೇಜ್ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸತ 12ರ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯಾಕೂಟ ಮುಂದುವರಿಕೆ ಕಾಣ್ತಾ ಇದೆ. 6-12. ಯಾರಿಗೆ ವಿಜಯ, ಯಾರಿಗೆ ಪರಾಜಯ? ಬಹಳಷ್ಟು ಮಟ್ಟಿಗೆ ನೆಗೆತವನ್ನು ಕಂಡಂತ ಚೆಂಡು. ಮೊದಲನೇ ನೆಗೆತ ಎನ್ನುವ ಸೂಚನೆಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕಿಯ ಸತ ಹಂತದಲ್ಲಿ ಜಡ್ ಬಾಲ್ ಅಂಕಿಅಂಶ ಬೆಟ್ಟಲು ಸೇರ್ತಾ ಇದೆ. 5 ಸತ 12ರ ಅವಶ್ಯಕತೆ. ಕುತೂಹಲಕಾರಿ ಹೈ ವೋಲ್ಟೇಜ್ ಪಂದ್ಯಾಕೂಟ. ಎಲ್ಲ ವೀಕ್ಷಕರು, ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ವಿ. ಬೀಸುವಂತ ಪ್ರಯತ್ನ, ಚೆಂಡು ಯಾತ್ರೆ ಮಾತ್ರ ಮಿಡ್ ವಿಕೆಟ್ ಮೇಲ್ಭಾಗದ ಸೀಮಾರೇಖೆ ಹೊರ ಭಾಗವನ್ನು ಗಮನಿಸ್ತಾ ಇದೆ. ಸಿಕ್ಸರ್. 6 ಓಟಗಳ ಸೇರ್ಪಡೆ. 4 ಸತ 6ರ ಅವಶ್ಯಕತೆ. ಪಂದ್ಯಾಟದಲ್ಲಿ ಇನ್ನು ಕೂಡ ಜೀವಂತ 2 ಕಣಕ್ಕೆ 50-50 ಚಾನ್ಸಸ್ ಆರ್ ಸ್ಟಿಲ್ ರಿಮೈನಿಂಗ್ ಇನ್ ದ ಗೇಮ್. ನಿಖಿಲ್ ಎಸೆದಂತ ಚೆಂಡು, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಗುಡದ ಹೆಂಬದಲ್ಲಿ ಮೋಹನ್ ಮಾಸ್ಟರ್ ಮತ್ತೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. 3 ಸತ 6ರ ಅವಶ್ಯಕತೆ. 3 ಬಾಲ್ 6 ಈಕ್ವೇಶನ್. ಕ್ರಿಕೆಟಿನ ಅದೃಷ್ಟದ ಆಟ, ಯಾರಿಗುಂಟು ಯಾರಿಗಿಲ್ಲ. ಸುಂದರತೆಯ ಚೆಂಡು, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯಾಟದಲ್ಲಿ ನಾಟಕೀಯ ತಿರುವುಗಳ ಹೆಚ್ಚಳ ಕಾಣಿಸಿಕೊಳ್ಳುವ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2ರ ಮುಂದೆ 6ರ ಅವಶ್ಯಕತೆ. 2 ಬಾಲ್ 6 ಈಕ್ವೇಶನ್. ಸುಂದರತೆಯ ಚೆಂಡು, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಕೇವಲ 1 ಓಟಗಳ ಹೆಚ್ಚಳ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 1 ಸತ 5ರ ಅವಶ್ಯಕತೆ. 1ರ ಮುಂದೆ 1 ಸಿಕ್ಸರ್ ಬಂದಲ್ಲಿ ಬಂಗಾರಪೇಟೆ ವಾರಿಯರ್ಸ್ ವಿಜಯವನ್ನು ತಮ್ಮದಾಗಿಸಿಕೊಳ್ತಾರೆ. 1 ಬೌಂಡ್ರಿ ಬಂದಲ್ಲಿ ಪಂದ್ಯಾಟ ಸಮಬಲವಾಗ್ತದೆ. 1 ಲೀಗಲ್ ಡೆಲಿವರಿ ಬಂದಲ್ಲಿ MDS ಪಂದ್ಯಾಟದ ವಿಜಯದ ಮೇಲ್ಗೈಯನ್ನು ಸಾಧಿಸ್ತದೆ. ಈ ಹಂತದಲ್ಲಿ ಮತ್ತೆ ವೈಡ್ ಬಾಲ್ ಸೂಚನೆಗಳು. ಪಂದ್ಯಾಟದಲ್ಲಿ ನಾಟಕೀಯ ತಿರುವುಗಳ ಹೆಚ್ಚಳ ಕಾಣಿಸಿಕೊಳ್ಳುವ ಲೆಕ್ಕಾಚಾರ. 1 ಸತ 4ರ ಅವಶ್ಯಕತೆ. ಕುತೂಹಲಕಾರಿ ಹೈ ವೋಲ್ಟೇಜ್ ಪಂದ್ಯಾಕೂಟ, ಕ್ರಿಕೆಟಿನ ಅದೃಷ್ಟದ ಆಟ. ಬೀಸುವಂತ ಲೆಕ್ಕಾಚಾರ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು ನೊಮ್ಯಾನ್ಸ್ ಲ್ಯಾಂಡ್. ಕ್ಷೇತ್ರ ರಕ್ಷಣೆ ಕೇವಲ ಹಾವಳಿ ಓಟಗಳ ಸೇರ್ಪಡೆಗಳು. ಇದರೊಂದಿಗೆ MDS ನಿನ್ನಂಗೆ ಯಾರೂ ಇಲ್ಲ. ಸೈಡಿ